सभी छात्रों को हिंदी कक्षा में स्वागत। ನಿಮಗೊಂದು ಪ್ರಾಮಾಣಿಕತೆಯ ಒಂದು ಗದ್ದೆಯನ್ನು ಕಲಿತಿದ್ದೆ ನೋಡಿ. ಧಾರ ಅನ್ನೋ ಒಂದು ಕಡೆ ಇರುತ್ತೆ. ಇಲ್ಲಿ ಶಣಕ ಎಂಬ ಚೀನಿವಾರ ಅಂದರೆ ಅವನು ಈ ಚಿನ್ನದ ಕೆಲಸವನ್ನು ಮಾಡೋದು, ಚಿನ್ನವನ್ನು ಕರಗಿಸಿ ಅದಕ್ಕೆ ಆಕಾರ ಕೊಡುವಂಥ ಒಂದು ಒಳ್ಳೆ ಮಾಡೋದು ಅಂತ ಉದ್ಯೋಗ ಮಾಡೋನು ಒಬ್ಬನಿರ್ತಾನೆ. ಅವನ ಕೆಲಸ ಏನಪ್ಪಾ ಅಂದರೆ ಕಳ್ಳತನ ಮಾಡಿಕೊಂಡು ಒಡವೆಗಳನ್ನು ಕಳೆದು ಬರ್ತಾರೆ. ಇವನು ಅವನ್ನ ಕರಗಿಸಿ ಮಾರಾಟ ಮಾಡಿ ಅವರು ಸಂಪಾದನೆ ಮಾಡಿಕೊಂಡು ಅದರಲ್ಲಿ ಜೀವನವನ್ನು ಸಾಕ್ತಿರ್ತಾನೆ. ಹೀಗಿರುವಾಗ ಏನಾಗುತ್ತೆ, ಒಂದು ಸರಿ ಶಣಕ ಯೋಚನೆ ಮಾಡ್ತಾನೆ, ನಾನು ಹಿಂಗೆ ಒಡವೆ ಕರಗಿಸಿ ಮಾರಾಟ ಮಾಡೋದ್ರಿಂದ ನನಗೆ ಹೆಚ್ಚು ಆದಾಯ ಬರ್ತಾ ಇಲ್ಲ, ಸುಮ್ಮನೆ ನಾನೇ ಕಳ್ಳತನ ಮಾಡಿದ್ರೆ ಏನಾಗುತ್ತೆ, ಹೆಚ್ಚಿಗೆ ಸಂಪಾದನೆ ಆಗತ್ತಲ್ಲ ಅಂತೇಳಿ ಅವ್ರು ಏನು ಮಾಡ್ತಾನೆ, ಒಡವೆ ಕರಗಿಸುವಂಥ ಕೆಲಸನ ಬಿಟ್ಟು ಸ್ವತಃ ಇವನೇ ಕಳ್ಳತನ ಮಾಡ್ಕೊಂಡು ಬರೋದು, ಅದರಿಂದ ಹೆಚ್ಚೆಚ್ಚು ಸಂಪಾದನೆಯನ್ನ ಮಾಡ್ಕೊಳ್ಳೋದು ಅಂತೇಳಿ ಅವನೇನು ಮಾಡ್ಬಿಡ್ತಾನೆ, ಆ ಕಳ್ಳರ ಮುಂದೆ ಇವನೇ ಇನ್ನೂ ಚೆನ್ನಾಗಿ ಅವ್ರಿಗಿಂತ ಚೆನ್ನಾಗಿ ಬೆಳೀತಾ ಇರ್ತಾನೆ. ಇದನ್ನು ನೋಡಿದಂಥ ಕಳ್ಳರು, ಅಲ್ಲಪ್ಪ ನಾವು ಇವನಿಗೆ ಒಡವೆ ತಂದು ಕೊಡ್ತಿದ್ವಿ, ಇವನು ಕರಗಿಸಿ ನನಗೆ ದುಡ್ಡು ಮಾಡಿಕೊಡ್ತಾ ಇದ್ದ, ಈ ಇವನೇ ಕಳ್ಳತನ ನಿಂತ್ಬಿಟ್ನಲ್ಲ ಅಂತೇಳಿ ಅವ್ರಿಗೆ ಏನಾಗುತ್ತೆ, ಆ ಕಳ್ಳರಿಗೆ ಇವ್ರ ಮೇಲೆ ಸಿಟ್ಟು ಬಂದು ಅವ್ರೇನು ಮಾಡ್ತಾರೆ, ಅವ್ರ ಮನೆಯನ್ನು ದರೋಡೆ ಮಾಡಿ ಅವನ ಮನೆಯನ್ನು ಕೂಡ ಅವರು ಕಳ್ಳರು ಸುಟ್ಟು ಹಾಕ್ತಾರೆ. ಈಗ ಆ ಶಣಕ ಮನೆಯಲ್ಲಿಂದ ಹೆಂಗೋ ಏನು ಮಾಡ್ತಾನೆ, ತಪ್ಪಿಸ್ಕೊಂಡು ಆಚೆಗೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬಂದ್ಬಿಡ್ತಾನೆ. ಆಚೆ ಮನೆ ಪೂರ್ತಿ ಸುಟ್ಟು ಬೂದಿ ಆಗುತ್ತೆ. ಈಗ ಅವನೆಲ್ಲವನ್ನ ಎಲ್ಲ ಸಂಪತ್ತನ್ನು ಕಳ್ಕೊಂಡ್ಬಿಟ್ಟಿರ್ತಾನೆ. ಹೀಗಿರ್ಬೇಕಾದ್ರೆ ಮತ್ತೆ ನಿರ್ಧಾರ ಮಾಡ್ತಾನೆ, ನಾನು ಬೇರೆ ಕಡೆ ಯಾಕೆ ಮನೆ ಕಟ್ಟೋಣ, ಇಲ್ಲೇ ಕಟ್ತೀನಿ ಅಂತೇಳಿ ಅಲ್ಲೇ ಒಂದು ಮನೆ ಮತ್ತೆ ಕಟ್ತಾನೆ. ಕಟ್ಟಿ ಅವನು ತಾನು ಬಂದು ಉದ್ಯೋಗ ಮಾಡ್ತಿದ್ನಲ್ಲ, ಒಡವೆ ತಯಾರು ಮಾಡೋದು, ಅದನ್ನು ಮಾಡಕ್ಕೆ ಹೋಗ್ತಾನೆ. ಅದನ್ನೆಲ್ಲ ಅವನು ಮರ್ತಿರ್ತಾನೆ. ಈ ಜೀವನ ಏನು ಮಾಡೋದು, ನೀವು ಕಳ್ಳತನ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಹಂಗಾಗಿ ಒಡವೆ ಕೆಲಸ ಮಾಡೋನು ಕಳ್ಳ ಆಗಿಬಿಟ್ಟಿರ್ತಾನೆ. ಕಳ್ಳತನ ಮಾಡೋಕ್ಕೆ ಅಂತೇಳಿ ಮತ್ತೆ ಊರು ತಿರ್ತಿರ್ತಾನೆ. ಈಗ ಒಂದ್ಸಾರಿ ಏನು ಮಾಡ್ತಾನೆ, ದೂರದೂರಿಗೆ ಒಂದು ಕಳ್ಳತನ ಮಾಡೋಕ್ಕೆ ಅಂತ ಹೋಗ್ತಾರೆ. ಹೋಗಿ ಕಳ್ಳತನ ಮಾಡ್ಕೊಂಡು ಬರುವಾಗ ಕಾಡಲ್ಲಿ ಒಂದು ಹುಲಿ ಗರ್ಜನೆ ಮಾಡ್ಕೊಂಡು ಅದರ ಎದುರಿಗೆ ಬಂದ್ಬಿಡುತ್ತೆ. ಇವನಿಗೆ ತುಂಬ ಹೆದರಿಕೆ ಆಗ್ಬಿಡುತ್ತೆ ಶರಣನಿಗೆ. ಅಯ್ಯೋ, ಎಲ್ಲೋ ಹುಲಿ ಗರ್ಜನೆ ಆಗ್ತಾಯಿದ್ದಲ್ಲ, ಹಿಂಗೆ ನೋಡ್ತಾನೆ ಎದುರಿಗೆ ಬಂದ್ಬಿಡುತ್ತೆ. ತಕ್ಷಣ ಇವನು ಕಾಪಾಡಿ ಅಂತೇಳಿ ಕೂಗಾಡ್ತಾನೆ. ಅವಾಗ ಅಲ್ಲೇ ತುಂಬ ಸ್ವಾಮಿ ಮಾಡ್ತಿರ್ತಾನೆ, ಧ್ಯಾನ ಮಾಡ್ತಿರ್ತಾನೆ, ತಪಸ್ ಮಾಡ್ತಿರ್ತಾನೆ. ಅವನು ಬಂದು ಇವನಿಗೆ ಏನು ಮಾಡ್ತಾನೆ, ನೋಡಿದ ಪರಿಸ್ಥಿತಿನ ಅವನು ಅವನತ್ರ ಇರುವಂಥ ಮಂತ್ರದ ನೀರನ್ನು ಏನು ಮಾಡ್ತಾನೆ, ಆ ಹುಲಿ ಮೇಲೆ ಏನು ಹಾಕ್ತಾನೆ. ಆ ಕುಪಿತಗೊಂಡಿರುವಂಥ ಹುಲಿ ಶಾಂತವಾಗಿ ಅಲ್ಲಿಂದ ಹೋಗ್ಬಿಡುತ್ತೆ. ಇವನು ಪ್ರಾಣ ಉಳಿದ. ಅವಾಗ ಇವನು ಆ ಹುಲಿಯ ಕಾಲಿಗೆ ಬಿದ್ದು ನನ್ನ ಪ್ರಾಣ ಉಳಿಸ್ಬಿಟ್ರಿ ಸ್ವಾಮಿ ಅಂತ ಹೇಳ್ತಾನೆ. ಕೇಳಿ ಬಂದು ನೀನು ಏನು ಮಾಡ್ತೀಯಾ ಏನು ಅಂತೆಲ್ಲ ಕೇಳಿದ್ರೆ ಅವನ್ನೆಲ್ಲವನ್ನೂ ತಿಳಿಸ್ತಾನೆ. ಆವಾಗ ನೋಡಪ್ಪ, ನನಗೆ ನೀನು ನನ್ನಿಂದ ನಿನಗೊಂದು ಸಲಹೆ ಇದೆ, ಸ್ವಾಮಿ ನಿಮಗೇನು ಬೇಕು ಕೇಳ್ರಿ ಅಂತ ಅವ್ರು ಹೇಳ್ತಾನೆ. ಅವಾಗ ಅವನು, ನಾನು ಒಂದು ಮಾತು ಹೇಳಿದ್ರೆ ಅದನ್ನು ನಡೆಸ್ದಾಗಿದ್ದೇನು, ನನಗೆ ಭಾಷೆ ಕೊಡಬೇಕು ಅಂತ ಅಂದಾಗ, ನಾನು ಇನ್ಮೇಲೆ ಸುಳ್ಳು ಹೇಳೋದೇ ಇಲ್ಲ ಅಂತೇಳಿ ಭಾಷೆ ಕೊಡುವಂತ ಸ್ವಾಮಿ. ಅವಾಗ ಶಣಕ ಆಯಿತು ಅಂತೇಳಿ ಭಾಷೆ ಕೊಟ್ಟು, ನಾನು ಇಲ್ಲ ಸುಳ್ಳು ಹೇಳೋಲ್ಲ ಅಂತೇಳಿ ಅಲ್ಲಿಂದ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಮತ್ತೆ ಯಥಾ ಪ್ರಕಾರ ಕಳ್ಳತನ ಮಾಡೋದು, ಜೀವನ ಬದುಕೋದು, ಹೀಗೆ ಹೋಗ್ತಾ ಇರುತ್ತೆ ಜೀವನ. ಹೀಗಿರ್ಬೇಕಾದ್ರೆ ಒಂದು ದಿವಸ ರಾಜನ ಅರಮನೆಗೇ ಕಳ್ಳತನ ಮಾಡಬೇಕು, ಆ ತಿಜೋರಿಗೆ ಎಂದರೆ ನಾನು ಸಂಪಾದನೆ ಅಂದರೆ ಒಡವೆನ ಕದಿಬೇಕು ಅಂತೇಳಿ ಅವನಿಗೆ ಯೋಚನೆ ಬರುತ್ತೆ. ಒಂದೊಂದು ದಿವಸ ರಾಜನ ಅರಮನೆಗೇ ಕಳ್ಳತನಕ್ಕೆ ಅಂತ ಹೋಗ್ತಿರ್ತಾನೆ. ಹೋಗುವಾಗ ದಾರಿಯಲ್ಲಿ ಮತ್ತೊಬ್ಬ ಕಳ್ಳ ಇವನಿಗೆ ಜೊತೆ ಆಗ್ತಾನೆ. ಎಲ್ಲಿಗೆ ಹೋಗ್ತೀಯಪ್ಪ ಅಂತ ಕೇಳ್ತಾನೆ.
ಅವಾಗ ಶರಣಕ ಸುಳ್ಳು ಹೇಳೋದ ಅಂತೇಳಿ ಮಾತು ಕೊಟ್ಟಿದ್ನಲ್ಲ, ಅವನು ರಾಜನ ಅರಮನೆಗೆ ಹೋಗ್ತಾ ಇದ್ದೀನಿ ಕಳ್ತನ ಮಾಡೋಕ್ಕೆ ಅಂತ ಹೇಳ್ತಾನೆ. ಹೌದಾ, ನಾನು ಅದೇ ಕಳ್ತನ ಮಾಡೋದು, ನಾನು ಬರಲೇನು ಅಂತ ಕೇಳ್ತಾನೆ. ಅವಾಗ ಬಾ ಹೋಗೋಣ ಅಂತೇಳಿ ಇಬ್ಬರು ಹೋಗ್ತಾರೆ, ಅರಮನೆ ಒಳಗಡೆ ಹೋಗ್ತಾರೆ. ಈಗ ಅಲ್ಲಿ ಕಳ್ತನಕ್ಕೆ ಹೋಗ್ಬೇಕಲ್ಲ, ಅವನು ಜೊತೆಗೆ ಬಂದವನು ಏನು ಮಾಡ್ತಾನೆ, ನೀನು ಹೋಗಿ ಒಳಗಡೆ ಕಳ್ತನ ಮಾಡ್ಕೊಂಬ, ನಾನು ಇಲ್ಲಿ ಹೊರಗಡೆ ನಿಂತು ನೋಡ್ತಿದ್ದೀನಿ ಯಾರು ಬರ್ತಾರೆ ಅಂತ. ಇವನು ಒಳಗಡೆ ಹೋಗಿ ಕಳ್ತನವನ್ನು ಮಾಡ್ತಾನೆ, ಬಂಗಾರ ಎಲ್ಲ ಹಚ್ಕೊಳ್ತಾನೆ. ಮತ್ತು ಅಲ್ಲೊಂದು ಗಂಡು ಸಿಗುತ್ತೆ ಅವನಿಗೆ. ಅದರಲ್ಲಿ ಬಿಚ್ಚು ನೋಡ್ತಾನೆ, ಅದರಲ್ಲಿ 3 ಅಮೂಲ್ಯ ರತ್ನಗಳಿರ್ತಾರೆ. ಅವಾಗ ಇವನು ಶರಣಕ ಪ್ರಾಮಾಣಿಕ ಅಲ್ವಾ, ಹಾಗಾಗಿ ಅವನು ಏನು ಮಾಡ್ತಾನೆ, ಈಗ ನಾವಿಬ್ಬರು ಇದ್ದೀವಿ, ಅಲ್ಲಿ 3 ರತ್ನಗಳಿದ್ದಾರೆ, 3 ತಗೊಂಡು ಹೋದರೆ ಶೇರ್ ಮಾಡ್ಕೊಳ್ಳೋಕ್ಕೆ ಅಂದರೆ ಹಂಚ್ಕೊಳ್ಳೋದಕ್ಕೆ ಸರಿ ಹೋಗಲ್ಲ ಅಂತೇಳಿ 1 ಬಿಡುತ್ತಾನೆ, 2 ತಗೊಂಡು 2 ಅಮೂಲ್ಯ ರತ್ನಗಳು ಮತ್ತು ಬಂಗಾರನೆಲ್ಲ ತಗೊಂಡು ಬರ್ತಾನೆ. ನಡೆಯ ಆಯ್ತು ಅಂತೇಳಿ ಇಬ್ಬರು ತಗೊಂಡು ಬರ್ತಾರೆ, ಇಬ್ಬರು ಹಂಚ್ಕೊಳ್ತಾರೆ. ಹಂಚ್ಕೊಂಡು ಅವ್ರ ಜೊತೆಗೆ ಬಂದಿದ್ನಲ್ಲ, ಅವನೇನು ಮಾಡ್ತಾನೆ, ಈ ಶರಣಕ ಎಲ್ಲೂ ವಾಸ ಮಾಡ್ತಾನೆ ಅಂತೇಳಿ ಅವನ ಹಿಂದೆ ಹೋಗಿ ಅವ್ನ ಮನೆ ಹುಡ್ಕೊಂಡು ಅವನ ಪಡೆಗೆ ಹೋಗ್ತಾನೆ. ಮರುದಿನ ರಾಜನ ಅರಮನೆಯಲ್ಲಿ ಗಲಾಟೆಯೋ ಗಲಾಟೆ, ಆತನ ಅಯ್ಯೋ ರಾಜನ ಅರಮನೆಯಲ್ಲಿ ಖಜಾನೆನೇ ಡ್ಯೂಟಿ ಆಗಿದೆ ಅಂತೆ, ಕಳ್ತನ ಆಗಿದೆ ಅಂತೆ, ಏನಾಯಿತು ಎಂದು ಯಾರು ಮಾಡೋದು ಅಂತೇಳಿ ಇದೆಲ್ಲ ವಿಚಾರ ಬಂದಾಗ ರಾಜ ಮಂತ್ರಿನ ಕರೀತಾರೆ. ಮಂತ್ರಿ ಬಾರಿ ಅವಾಗ ಹೋಗಪ್ಪ, ಕಳ್ತನ ಆಗಿದೆ ಅಂತಲ್ಲ, ಏನೇನಾಗಿದೆ ಏನಂತ ನೋಡ್ಕೊಂಡು ಹೋಗು ಅಂತ ಕಳಿಸ್ತಾರೆ. ಮಂತ್ರಿ ಹೋಗ್ತಾನೆ, ಎಲ್ಲ ಬಂಗಾರ ಎಲ್ಲ ಕಳ್ತನ ಆಗಿರುತ್ತೆ, ಒಂದೇ ಒಂದು ಅಮೂಲ್ಯ ರತ್ನ ಮಾತ್ರ ಉಳಿದಿದೆ. ಅವನೇನು ಮಾಡ್ತಾನೆ, ಹೆಂಗೋ ಕಳ್ತನ ಆಗಿರೋದು ಗ್ಯಾರಂಟಿ ಐತೆ, ಆ ಒಂದು ಉಳಿದಿರೋದು ನಾನೇನು ಮಾಡೋಣ, ನಾನು ಇಟ್ಕೊಳ್ಳೋಣ, ಹೋಗಿ ರಾಜನಿಗೆ ಎಲ್ಲ ಕಳ್ತನ ಆಗಿದೆ ಅಂತೇಳಿ ಹೇಳೋಣ ಅಂತೇಳಿ ಒಂದು ಅಮೂಲ್ಯ ರತ್ನ ಅವನ ಜೋಬಲ್ಲಿ ಇಟ್ಕೊಂಡು ರಾಜನ ಹತ್ರ ಬರ್ತಾನೆ. ಪ್ರಭು ಏನೂ ಇಲ್ಲ, ಎಲ್ಲ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಹೌದಾ ಅಂತೇಳಿ ಅಲ್ಲೇ ಇದ್ದಂಥ ಭಟ್ಟರಿಗೆ ಕರೀತಾನೆ. ಮಹಾರಾಜ ಅವ್ರ ಕಿವಿಗೆಲ್ಲ ಏನು ಹೇಳ್ತಾನೆ, ಹೋಗ ನಿನ್ನೆ ಕಳ್ತನ ಮಾಡೋದು ಇಂಥ ಕಡೆ ಇದ್ದಾನೆ, ಅವನನ್ನು ಕರ್ಕೊಂಡು ಹೋಗು ಅಂತೇಳಿ ರಾಜ ಸೈನಿಕರಿಗೆ ಕಳಿಸ್ತಾನೆ. ಅವನು ಹೋಗಿ ನಮ್ಮ ಶರಣಕನಿಗೆ ಕರ್ಕೊಂಡ್ಬರ್ತಾನೆ. ಅವನು ಬರ್ತಾನೆ, ಬಂದು ಅರಮನೆಯಲ್ಲಿ ರಾಜನಿಗೆ, ಏನು ಪ್ರಭು ನನಗೆ ಯಾಕೆ ಕರೆಸಿದ್ರಿ, ನಿನ್ನೆ ರಾತ್ರಿ ಅರಮನೆಯಲ್ಲಿ ಕಳ್ತನ ಆಗಿತ್ತಲ್ಲ, ನೀನೇ ಮಾಡಿದ್ದ? ಹ್ಞೂ ಅಂತ. ಯಾಕಂದರೆ ಅವ್ನು ಸುಳ್ಳು ಹೇಳಲ್ಲ, ಅವ್ನು ಮಾತು ಕೊಟ್ಟಿದ್ದಾನೆ. ಹ್ಞೂ ಆಯಿತು, ನಾನೇ ಮಾಡಿದ್ದು ಅಂತ ಹೇಳ್ತಾನೆ. ಹೌದಾ, ಸರಿ, ಏನೇನು ಕಳ್ತನ ಮಾಡಿದ್ದೆ? ಹಿಂಗೆಲ್ಲ ಮಾಡಿದ್ದೆ, ಬಂಗಾರ ಎಲ್ಲ ತಗೊಂಡೋದ್ರೆ, ಆಮೇಲೆ 3 ಅಮೂಲ್ಯ ರತ್ನಗಳಿತ್ತು, ಅದ್ರಾಗ ನಾನು 2 ತಗೊಂಡ್ಬಂದಿದ್ದೆ, ಒಂದು ಅಲ್ಲೇ ಬಿಟ್ಟು ಬಂದಿದ್ದೆ ಅಂತ ಹೇಳ್ತಾರೆ. ಹೌದಾ, ಸರಿ, ಮಂತ್ರಿ ಸರಿಯಾಗಿ ನೋಡು ಅಂತ. ಇಲ್ಲ ಪ್ರಭು, ಇಲ್ಲ ಅಂತಾನೆ. ಇವನು ಶರಣಕ, ಇಲ್ಲ ನಾನು ಗ್ಯಾರಂಟಿ ಅಲ್ಲೇ ಇಟ್ಟಿದ್ದೆ ಅಂತೇಳಿ ಒಬ್ರಿಗೊಬ್ರು ಕಳೆದಾಡ್ತಾರೆ. ನಾನು ಕಟ್ಟಿಲ್ಲ ಅಂತ. ಇಲ್ಲ, ಇವ್ನು ಶರಣಕ ನೀನೇ ತಗೊಂಡ್ಬಂದಿರಬೇಕು, ನಾನು ಅಲ್ಲೊಂದು ಇಟ್ಟಿದ್ದೆ ಅಂತೇಳಿ ಇಬ್ಬರು ಬಟ್ಟೆ ಎದುರಿದ್ದು ಜಗಳ ಆಡ್ತಿರ್ತಾರೆ. ಅಷ್ಟರಲ್ಲಿ ಅವ್ರ ಜೋಬಗಳಿಂದ ಒಂದು, ಆ ಮಂತ್ರಿಯ ಜೋಬಗಳಿಂದ ಒಂದು ರತ್ನ ಕೆಳಗಡೆ ಬೀಳುತ್ತೆ. ಆವಾಗ ಮಹಾರಾಜರಿಗೆ ಮತ್ತೆ ಹೆಂಗೆ ಬಂತು ಅಂತೇಳಿ ಕೇಳ್ತಾನೆ. ಅಷ್ಟರಲ್ಲಿ ಶರಣಕ ಆ ಮಹಾರಾಜನ ಮುಖ ನೋಡ್ತಾನೆ. ರಾತ್ರಿ ನನ್ನ ಜೊತೆಗೆ ಬಂದ ಕಳ್ಳ ಮಹಾರಾಜರೇ ಬೇರೆ ವೇಷ ಹಾಕ್ಕೊಂಡು ಬಂದರೆ ಅಂತೇಳಿ ಗೊತ್ತಾಗಿ, ರಾತ್ರಿ ನಿಮ್ಮ ಜೊತೆ ಕಳ್ತನಕ್ಕೆ ಬಂದನು ನಾನೇ. ನಮ್ಮ ಅರಮನೆಯಲ್ಲಿ ಮಂತ್ರಿ ಎಷ್ಟು ಪ್ರಾಮಾಣಿಕ ಇದ್ದಾನೆ ಅನ್ನೋದನ್ನು ನಾನು ಕಂಡುಹಿಡಿಯಬೇಕಿತ್ತು. ನಿಜವಾದ ಕಳ್ಳ ನೀನಲ್ಲ, ನಿಜವಾದ ಕಳ್ಳ ಯಾರು? ಮಂತ್ರಿ. ಹಂಗಾಗಿ ಬಾಯಿಗೆ ಮಂತ್ರಿಗೆ ಶಿಕ್ಷೆ ಕೊಟ್ಟು ಇವರಿಗೆ ಸೆರೆಮನೆಗೆ ಹಾಕೊಳ್ಳೋದು, ಜೈಲಿಗೆ ಹಾಕ್ತಾರೆ. ನಮ್ಮ ಶರಣಕನಿಗೆ ಏನು ಮಾಡ್ತಾರೆ ಅಂದರೆ ಆ ಮಂತ್ರಿ ಪದವಿಯನ್ನು ರಾಜ ಕೊಡ್ತಾನೆ. ಯಾಕಂದರೆ ನೀನು ಪ್ರಾಮಾಣಿಕ ಇದ್ದೀಯ, ನೀನು ಸುಳ್ಳು ಹೇಳಲ್ಲ, ಸತ್ಯವಾದಿ ಇದ್ದೀಯ ನೀನು ಅಂತೇಳಿ ನಿನ್ನಂತರ ಮಂತ್ರಿ ಆಗಿರಬೇಕು ನನಗೆ ಅಂತೇಳಿ ಅವನಿಗೆ ಏನು ಮಾಡ್ತಾರೆ, ಆ ಮಂತ್ರಿ ಪದವಿಯನ್ನು ಕೊಡ್ತಾರೆ. ಅಂದರೆ ನಾವು ಸತ್ಯದ ಪರಿಪಾಲನೆಯನ್ನು ಮಾಡಿದರೆ ಒಂದು ದಿವಸ ನಮಗೆ ಏನು ಮಾಡುತ್ತೆ, ಶ್ರೇಷ್ಠ ಜಾಗಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನು ಕೂರಿಸುತ್ತೆ ಅನ್ನೋದಕ್ಕೆ ಈ ಒಂದು ಉದಾಹರಣೆ. ಅದೇ ರೀತಿ ಮಹಾತ್ಮ ಗಾಂಧಿ
ಗಾಂಧೀಜಿಯವರು ಕೂಡ ನಿಮ್ಮ ನಮ್ಮ ಈ 8ನೇ ತರಗತಿಯ ಮಹಾತ್ಮ ಗಾಂಧೀಜಿಯ ಪಾಠದಲ್ಲಿ ಕೂಡ ಮಹಾತ್ಮ ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅನ್ನೋ ಒಂದು ಸ್ಥಾನಕ್ಕೆ ಒಯ್ದಿದ್ದು ಯಾವುದು? ಅವರ ಪ್ರಾಮಾಣಿಕತೆ. ಅವರು ಬಾಲ್ಯದಲ್ಲಿ ಯಾವ ರೀತಿಯ ಪ್ರಾಮಾಣಿಕತೆಯನ್ನು ಹೊಂದಿದ್ರು ಅನ್ನೋದನ್ನ ನಾವು ಈ ಪಾಠದಲ್ಲಿ ಈಗ मैं पाठ का वाचन करता हूँ। देखिए, पाठ 5 महात्मा गांधी। महात्मा गांधी महान पुरुष थे। सारे देश ने उन्हें राष्ट्रपिता माना। उन्हीं के प्रयत्न से भारत आजाद हुआ। वे त्याग और तपस्या की मूर्ति थे। धर्म उनके प्राण था और सत्य उनकी आत्मा। बालक मोहनदास करमचंद गांधी शर्मीले स्वभाव के थे। ठीक समय पर स्कूल जाते और घंटी बजते ही घर चलते। उन्हें काम से काम था। कभी उन्होंने किसी को नहीं सताया, कभी झूठ नहीं बोले। एक दिन की बात है, शिक्षा विभाग के अधिकारी स्कूल के निरीक्षण के लिए आए। उन्होंने अंग्रेजी के 5 शब्द लिखवाए। उनमें एक शब्द था केटल। बालक गांधी ने इसके हिज्जे गलत लिखे। अध्यापक ने इशारे से समझाया कि दूसरे लड़के के हिज्जे देखकर ठीक कर लो, किंतु गांधी ने ऐसा नहीं किया। हिज्जे की गलती के कारण मोहन को बुद्धू माना गया, किंतु उन्हें बुरा न लगा। उन्हें इस बात की खुशी थी कि उन्होंने चोरी का रास्ता नहीं अपनाया। उनकी सत्य प्रियता यही से शुरू हुई, जिसने उन्हें आगे महात्मा बनाया। श्रवण पितृभक्ति नाटक पढ़कर उन्होंने निश्चय किया कि मुझे भी श्रवण कुमार जैसा बनना चाहिए। हरिश्चंद्र नाटक देखकर उन्होंने सोचा कि हरेक को हरिश्चंद्र की तरह संकट सहकर भी सच्चाई का पालन करना चाहिए। उनका यह निश्चय दृढ़ हुआ। बचपन के उस सत्य प्रेम ने ही आगे उन्हें सत्य तपस्वी बनवाया। और आप पाठ करो। महात्मा गांधी महान पुरुष थे। सारे देश महान पुरुष थे। सारे देश ने उन्हें राष्ट्रपिता माना। उन्हीं के प्रयत्न से भारत आजाद हुआ। भी त्याग और तपस्या की मूर्ति है। धर्म उनके प्राण है और सत्य उनकी आत्मा। बैठो। रूपश्री आप बालक मोहनदास करमचंद गांधी शर्मीले स्वभाव के थे। ठीक समय पर स्कूल जाते और घंटी बजते ही घर चलते। उन्हें काम से काम था। कभी उन्होंने किसी को नहीं सताया, कभी झूठ नहीं बोले। बहुत बढ़िया। बैठो। भारत की एक दिन की बात है, शिक्षा विभाग के
अधिकारी अधिकारी स्कूल का निरीक्षण स्कूल के निरीक्षण के लिए आए उन्होंने अंग्रेजी के 5 शब्द लिखवाए। उनमें एक शब्द था केटल। बालक गांधी ने इसके नीचे गलत लिखे अध्यापक लक्ष्मीकांत अध्यापक ने इशारे से समझाया कि दूसरे लड़के के हिज्जे देखकर ठीक कर लो। बैठो महालक्ष्मी। किंतु गांधी ने ऐसा नहीं किया। हिज्जे की गलती के कारण मोहन को बुद्धू माना गया, किंतु उन्हें बुरा न लगा। उन्हें इस बात की खुशी थी कि उन्होंने चोरी का रास्ता नहीं अपनाया। सत्यप्रियता यही से शुरू हुई, जिसने महात्मा बनाया। फिर तुम पढ़ो। श्रवणम नाटक पढ़कर उन्होंने निश्चय किया कि मुझे वीर श्रवण कुमार जैसा बनाना चाहिए। हरिश्चंद्र नाटक देखकर उन्होंने सोचा कि एक को श्रवण कुमार की तरह संकट सहकर भी सच्चाई का पालन करना चाहिए। उनका यह निश्चय दृढ़ हुआ। बचपन के उस सत्य प्रेम ने ही आगे उन्हें सत्य तपस्वी बनाया। बैठो। चलो, आप महात्मा गांधी जी के बारे में पहली कक्षा से ही जानकारी प्राप्त करते आ रहे हैं। ये हमारे देश के लिए आजादी दिलाने के लिए ये बहुत प्रयास किया है और अहिंसा मार्ग से इस भारत को
स्वतंत्र दिलाने में इन्होंने यशस्वी बने और इस देश को आजादी दिलाया। इसलिए हर एक भारतीय उनके बारे में गौरव करते हैं। ऐसे व्यक्ति के जीवन में वे बालक होते हुए उनमें निहित ऐसे गुण क्या क्या थे इसके बारे में देखेंगे। महात्मा गांधी महान पुरुष थे, एक महान व्यक्ति थे। महात्मा गांधी जी, सारे देश ने उन्हें राष्ट्रपिता माना है। आज पूरे भारत में हमारे देश के लिए महात्मा गांधी जी को हम राष्ट्रपिता मान लिया है और उन्हीं के प्रयत्न से भारत आजाद हुआ। उन्हीं के प्रयत्न से, उनके जो सलाह के द्वारा हमारे देश आजाद हुआ है, स्वतंत्र हुआ है। आजाद का विलोम शब्द गुलाम, आजाद शब्द का विलोम शब्द गुलाम। हम इंग्लैंड देश के गुलाम बने थे, तब इस गुलामी से हमें आजाद दिलाने का काम कौन किया? महात्मा गांधी जी। वे त्याग और तपस्या का मूर्ति थे। महात्मा गांधी जी इस तरह व्यक्तित्व के आदमी थे। वे त्याग और तपस्या की मूर्ति थे। मूर्ति का अन्य शब्द देखिए, मूर्ति, इस शब्द का अन्य शब्द मूर्तियां, अन्यवचन शब्द मूर्ति, इस शब्द का अन्यवचन शब्द मूर्तियां। धर्म उनका प्राण था और सत्य उनकी आत्मा। धर्म का विलोम शब्द अधर्म। धर्म अधर्म। धर्म उनके प्राण था और सत्य उनकी आत्मा था। सत्य का विलोम शब्द असत्य। सत्य असत्य। वे धर्म और सत्य का पालन इतने करते थे कि वे धर्म उनके प्राण और सत्य उनकी आत्मा ही बन चुके थे। इतने सत्यवादी थे महात्मा गांधी जी। बालक मोहनदास करमचंद गांधी, महात्मा गांधी जी के पूरा नाम है मोहनदास करमचंद गांधी। गांधी शर्मीले स्वभाव के थे। शर्मीले का अर्थ है लज्जाशील। शर्मिला शब्द का अर्थ लज्जाशील। ये बहुत शर्मीले स्वभाव के थे महात्मा गांधी जी। बचपन में ठीक समय पर स्कूल जाते और घंटी बजते ही घर चलते। वे ठीक समय स्कूल जाया करते थे और स्कूल की घंटी बजते ही वापस घर लौटते थे। उन्हें काम से काम था, कभी उन्होंने किसी को नहीं सताया। सताना का मतलब है तंग करना। किसी छात्र को, सहपाठी को, किसी व्यक्ति को वे सताया नहीं करते थे, तंग नहीं करते थे। सताया का अर्थ है तंग करना। और कभी झूठ नहीं बोलते थे। झूठ का अर्थ है, झूठ का अर्थ है असत्य। असत्य। वे कभी झूठ नहीं बोले थे।
झूठ नहीं बोलते थे। वे कभी भी असत्य नहीं बोलते थे, वे कभी भी सत्य ही बोलते थे। एक दिन का बात है, ऐसा व्यक्तित्व उनका था। एक दिन क्या हुआ, शिक्षा विभाग के अधिकारी स्कूल के निरीक्षण के लिए आए। निरीक्षण का मतलब है जांच करना। एक दिन निरीक्षण, जांच करना, जांच के लिए शिक्षा अधिकारियों ने स्कूल आए जांच करने के लिए, निरीक्षण करने के लिए। उन्होंने अंग्रेजी के 5 शब्द लिखवाए। शाला के अंदर आए और पाठशाला में आकर सभी छात्रों को बिठाकर एक 5 शब्द लिखाए। बच्चों, मैं 5 शब्द कहता हूँ अंग्रेजी के, उन शब्दों को आप सही ढंग से लिखिए। तो लिखवाए। उनमें एक था केटल। जो अधिकारी आए थे वो छात्रों से जो शब्द लिखा रहे थे 5 शब्द, उनमें एक शब्द था केटल। बालक गांधी ने इसके हिज्जे गलत लिखे। महात्मा गांधी जी ने इनका जो लिखावट गलत थी केटल शब्द का, उसे शिक्षक देखते हैं और देखकर वे क्या करते हैं, देखिए, अध्यापक ने इशारे से समझाया कि दूसरे लड़के की हिज्जे देखकर ठीक कर लो। ठीक का मतलब है सही। मोहन, आप ऐसा करो, आप दूसरे लड़के के जो लिखावट देखकर आप ऐसा करो, उसे ठीक कर लो, सही कर लो। तो किंतु गांधी ने ऐसा नहीं किया। लेकिन गांधी ऐसा नहीं करते हैं। क्या करते हैं, हिज्जे की गलती के कारण मोहन को बुद्धू माना गया। बुद्धू का अर्थ है मूर्ख। बुद्धू, मूर्ख। मोहन को हिज्जे की गलती के कारण सभी छात्रों ने उन्हें बुद्धू, मूर्ख कहा है। मोहन, तुम मूर्ख होकर सभी ने बताए। फिर भी वे उनकी बात को ऐसे ही टाल देते हैं, किंतु उन्हें बुरा न लगा था, क्योंकि जो महात्मा गांधी जी ने जो किया था वह काम उसे बुरा नहीं लगा। उन्हें इस बात की खुशी थी, उसे मोहन को इस बात की खुशी थी कि उन्होंने चोरी का रास्ता नहीं अपनाया। वे गलत लिखे थे, एक शब्द गलत लिखे थे, फिर भी उनको ऐसा विश्वास था कि मैं चोरी का रास्ता नहीं अपनाया हूँ, इसलिए मैं मूर्ख कैसे बनता हूँ कर वे ऐसे ही रह जाते हैं। उनकी सत्य प्रियता यही से शुरू हुई। उनकी जो सत्य प्रियता बचपन से ही इस तरह वही हमें दिखाई देती है। यहाँ से उनकी सत्य प्रियता शुरू होती है, जिसने उन्हें आगे महात्मा बनाया। जो यही जो सत्य का अपनाना, सत्य को अपनाना, सत्य का पालन करना मनुष्य को क्या बना देते हैं। देखिए, महात्मा गांधी जी को यही सत्य प्रियता आगे उन्हें क्या बना देती है, महात्मा गांधी बना देती है। वे सिर्फ मोहनदास करमचंद गांधी थे, अब क्या बन गए, महात्मा गांधी बन गए। इस तरह महात्मा गांधी जी को इस घटना से हमें पता चलता है कि वे किस तरह महात्मा बने। आप कल स्कूल आते समय आप महात्मा गांधी जी के और कोई ऐसी घटना आपको मिली तो इनको संग्रहित करके लिख कर आइए। अब मैं पाठ से संबंधित कुछ प्रश्न पूछता हूँ। स्नेहा,
बताइए सारे देश ने गांधी जी को क्या माना? राष्ट्रपिता गांधी। बढ़िया बेटा दिलीप भारत किसके प्रयत्न से आजाद हुआ? महात्मा गांधी के प्रयत्न से। बहुत बढ़िया। अर्चना गांधी जी किसकी मूर्ति थे? यादव तपस्या की मूर्ति थे। कीर्ति गांधी जी का स्वभाव कैसा था? शर्मिले स्वाभाविक है। शर्मिले स्वभाव का। पवन शिक्षा विभाग के अधिकारी स्कूल क्यों आए? निरीक्षण के लिए। धन्यवाद बच्चों, अब तक इस पाठ में भाग लिए आप सभी को धन्यवाद करता हूं।